ಹಾಯ್ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾರ್ಸ್. ನಂದಿ ಟ್ರಸ್ಟ್ ಕಾರ್ಸಲ್ಲಿ ಕೊಡ್ತಾ ಇದ್ದೀವಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲು. ಎಲ್ಲ ಗಾಡಿಗಳ ಪ್ರೈಸಸ್ಸು ಬೆಸ್ಟು ಡೀಲ್ ಪ್ರೈಸ್ ಆಗಿರುತ್ತೆ. ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ರಿಪ್ಲೈ ಮೆಸೇಜ್ ಬರುತ್ತೆ. ಅದರಲ್ಲೊಂದು ಲಿಂಕ್ ಇರುತ್ತೆ, ಪ್ರೆಸ್ ಮಾಡಿದ್ರೆ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ಎಲ್ಲ ಗಾಡಿದು ಡೀಟೇಲ್ಸು ಪ್ರೈಸು ಫೋಟೋಸ್ ಎಲ್ಲ ಅದರಲ್ಲೇ ಸಿಗುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ಮಾಡಿ ಎಲ್ಲ ಗಾಡಿದು ಡೀಟೇಲ್ಸು ಪ್ರೈಸು ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ನೇ ವೆಹಿಕಲ್ಲು ಹೊಂಡಾ ಬ್ರಿಯೋ ಫ್ಯಾನ್ಸಿ ಆಗಿರೋ ಗಾಡಿ 2012 ಮಾಡಲು ಗಾಡಿ. ಸೆಕೆಂಡ್ ಓನರು 50,000 ಓಡಿದೆ. ಸೊ ಗಾಡಿದು ಒಳ್ಳೆ ಬ್ರಾಡ್ ಅಲಾಯ್ಸ್ ಎಲ್ಲ ಇದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 3,25,000ಕ್ಕೆ. ನೆಕ್ಸ್ಟ್ ಇದೆ ಟಾಟಾ ಟಿಯಾಗೋ XZA ಆಟೋಮೆಟಿಕ್ಕು 2017 ಮ್ಯಾನುಫ್ಯಾಕ್ಚರಿಂಗು, 18 ರಿಜಿಸ್ಟ್ರೇಷನ್ನು. ಸೆಕೆಂಡ್ ಓನರು 90,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ₹1 ರಿಫರ್ ಮಾಡೋ ಥರ ಇಲ್ಲ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 4,25,000ಕ್ಕೆ. ಫಿಯಟ್ ಪುಂಟೋ ಇಒ ಎಮೋಷನ್ನು ಟಾಪ್ ಎಂಡ್ ಗಾಡಿ 2014 ಮಾಡಲು, ಸಿಂಗಲ್ ಓನರು 60,000 ಓಡಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 3,25,000ಕ್ಕೆ. 2012 ಪ್ಲಸ್ ಮಾಡಲ್ ಗಾಡಿ ಇತ್ತು ಅಂದರೆ ಎಲ್ಲ ಗಾಡಿಗೂ ಲೋನ್ ಮಾಡಿಕೊಡ್ತಿದ್ವಿ. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ. ಸೊ ರೆನಾಲ್ಟ್ ಕ್ವಿಡ್ಡು RXT 1000cc ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2019 ಮ್ಯಾನುಫ್ಯಾಕ್ಚರಿಂಗು, 20 ರಿಜಿಸ್ಟ್ರೇಷನ್. ಸಿಂಗಲ್ ಓನರು 18,000 ಓಡಿದೆ. ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ ಜಸ್ಟ್ 3,65,000ಕ್ಕೆ. ಸೊ ನಂದಿ ಟ್ರಸ್ಟ್ ಕಾರ್ಸ್ನಲ್ಲಿ RC ಟ್ರಾನ್ಸ್ಫರ್ ಚಾರ್ಜಸ್ಸು ಸಪ್ರೇಟ್ ಬರುತ್ತೆ. ಯಾವುದನ್ನ ಗಾಡಿದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದ್ದರೆ ಬೈಯರ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಕೊಬೇಕಾಗತ್ತೆ ಬಿಫೋರ್ ವೆಹಿಕಲ್ ಡಿಲಿವರಿಗಿಂತ ಮುಂಚೆ. ಸೊ ನೀವು ನೋಡ್ತಾ ಇರೋ ರಿಡ್ಸು ಬ್ರ್ಯಾಂಡ್ ನ್ಯೂ ಟೈಸ್ ಇದೆ. ಗಾಡಿ ಎಲ್ಲೂ ಡ್ಯಾಮೇಜಸ್ಸು ಸ್ಕ್ರಾಚಸ್ಸು ಏನೂ ಇಲ್ಲ. 2010 ಮ್ಯಾನುಫ್ಯಾಕ್ಚರಿಂಗು, 11 ರಿಜಿಸ್ಟ್ರೇಷನ್ನು. ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ 2,80,000ಕ್ಕೆ. 2,80,000ಗೆ ಗಾಡಿ ಕೊಡ್ತಾಯಿದ್ದೀವಿ. VXI ಪೆಟ್ರೋಲ್ ಗಾಡಿ. ಸೊ ಮಾರುತಿ ಸುಜುಕಿ ವ್ಯಾಗನರು VXI ಆಪ್ಷನಲ್ಲು ವಿತ್ ಏರ್ ಬ್ಯಾಗು ABS ಎಲ್ಲ ಬರುತ್ತೆ. 2016 ಮಾಡಲು, ಥರ್ಡ್ ಓನರು. ಗಾಡಿ 60,000 ಓಡಿದೆ. ಸೊ ಬ್ರ್ಯಾಂಡ್ ನ್ಯೂ ಕ್ಲಚ್ ಇದೆ, ಸಸ್ಪೆನ್ಷನ್ ಎಲ್ಲ ನ್ಯೂ ಇದೆ. ಗಾಡಿ ಎಲ್ಲೂ ಡ್ಯಾಮೇಜಸ್ ಇಲ್ಲ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 3,45,000ಕ್ಕೆ. ಸೊ ಒಳ್ಳೆ ಮೈಲೇಜ್ ಬೇಕು ಅಂತಂದರೆ ನಮ್ಮ ಹತ್ರ ಇದೆ ಡೀಸೆಲ್ ವೇರಿಯಂಟು ಸೆಲೆರಿಯಾ ZA ಆಪ್ಷನಲ್ ಗಾಡಿ. ಸೆಕೆಂಡ್ ಓನರು 70,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ರೀಸೆಂಟಾಗಿ ಸರ್ವಿಸ್ ಕೂಡ ಆಗಿದೆ. ₹1 ಖರ್ಚು ಮಾಡೋ ಥರ ಇಲ್ಲ. ಸೊ ಅಲಾಯ್ಸು, ಮ್ಯಾಗ್ವಿಲು, ನಿಮಗೆ ಏರ್ ಬ್ಯಾಗು ABS ಎಲ್ಲ ಬರುತ್ತೆ. 2016 ಮಾಡಲು, ಸೆಕೆಂಡ್ ಓನರು 70,000 ಓಡಿರೋ ಡೀಸೆಲ್ ಸೆಲೆರಿಯಾ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ ಕೊಡ್ತಾಯಿದ್ದೀವಿ ಜಸ್ಟ್ 4 ಲಕ್ಷ ಫಿಕ್ಸ್ ಪ್ರೈಸಲ್ಲಿ. ಸೊ 2019 ಮಾಡಲು ಡಸ್ಟರು RXS 85 PS ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಡೀಸೆಲ್ ವೇರಿಯಂಟು. 2019 ಮಾಡಲು, ಸಿಂಗಲ್ ಓನರು. ಗಾಡಿ 60,000 ಡ್ರಿವನ್ ಆಗಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ ಜಸ್ಟ್ 8,50,000ಕ್ಕೆ. 8,50,000ಗೆ 2019 ಮಾಡಲು RXS ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರು. 60,000 ಓಡಿರೋ ಗಾಡಿ ಸಿಗ್ತಾಯಿದೆ. ಈ ಗಾಡಿಗೆ ಆಲ್ಮೋಸ್ಟು 7 to 8 lakhವರೆಗೂ ಲೋನೇ ಮಾಡಿಕೊಡ್ತೀವಿ. ಹುಂಡೈ ಕ್ರೆಟಾ SX ಪ್ಲಸ್ಸು ಡೀಸೆಲ್ ಆಟೋಮೆಟಿಕ್ ಗಾಡಿ 2016 ಮಾಡಲು, ಸಿಂಗಲ್ ಓನರು. 89,000 ಓಡಿದೆ. ಹೈಕೋರ್ಟ್ ಲಾಯರ್ ಯೂಸ್ ಮಾಡಿರೋ ಗಾಡಿ. ಇಲ್ಲಿವರೆಗೂ ಯಾವುದೇ ಥರ ರಿಪೇರು, ರೀಪ್ಲೇಸ್ಮೆಂಟು, ರೀಪೇಂಟು ಏನೂ ಆಗಿಲ್ಲ. 2016 ಮಾಡಲು, 1.6 SX ಆಪ್ಷನಲ್ಲು ಡೀಸೆಲ್ ಆಟೋಮೆಟಿಕ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 9,30,000 ಫಿಕ್ಸ್ ಪ್ರೈಸಲ್ಲಿ. 9,50,000 9,50,000ಗೆ ಕ್ರೆಟಾ 1.6 SX ಪ್ಲಸ್ಸು ಡೀಸೆಲ್ ಆಟೋಮೆಟಿಕ್ ಗಾಡಿ ಸಿಗ್ತಾಯಿದೆ. ಸಿಂಗಲ್ ಓನರ್ ಗಾಡಿ. ₹1 ಖರ್ಚು ಮಾಡೋ ಥರ ಇಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ರೀಸೆಂಟಾಗಿ ಸರ್ವಿಸ್ ಆಗಿದೆ. ಎಲ್ಲೂ ಡೆಂಟು ಸ್ಕ್ರಾಚಸ್ಸು ಏನೂ ಇಲ್ಲ. ಸೆಡಾನ್ ಲಕ್ಸುರಿ ಪ್ಲಸ್ ನಿಮಗೆ ಒಳ್ಳೆ ಫೀಲ್ ಬರಬೇಕು ಅಂತ ಅಂದರೆ, ಒಳ್ಳೆ ಪವರ್ಫುಲ್ ಗಾಡಿ ಹುಡುಕ್ತಾ ಇರೋ ಅಂತ ಅಂದರೆ ನಮ್ಮ ಹತ್ರ ಇದೆ ವೋಕ್ಸ್ವ್ಯಾಗನ್ ಜೆಟ್ಟಾ ಕಂಫರ್ಟ್ ಲೈನು, ಡೀಸೆಲ್ಲು, ಮ್ಯಾನ್ಯುಯಲ್ಲು, 2 ಲೀಟ್ರು. ಸೊ 2015 ಮಾಡಲು ಫೇಸ್ಲಿಫ್ಟ್ ವರ್ಷನ್ ಗಾಡಿ ಓಡಿರೋದು ಜಸ್ಟ್ 30,000 ಸರ್ವಿಸ್ ಕೂಡ 3 ಡೇಸ್ ಮುಂಚೆ ಆಗಿದೆ. ₹1 ಖರ್ಚು ಮಾಡೋ ಥರ ಇಲ್ಲ. ಸರ್ವಿಸು ಮಾಡೋಂಗಿಲ್ಲ. ಜಸ್ಟ್ 30,000 ಓಡಿರೋ ಗಾಡಿ. 2015 ಸೆಕೆಂಡ್ ಓನರು. 30,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇರೋಂಥ ಗಾಡಿ ಸಿಗ್ತಾ ಇದೆ 9,75,000ಕ್ಕೆ. 9,75,000ಗೆ ಗಾಡಿ ಕೊಡ್ತಾಯಿದ್ದೀವಿ. ಹುಂಡೈ ಎಲೆಂಟ್ರಾ 1.6 SX ಆಪ್ಷನಲ್ಲು ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು 2014 ಮಾಡಲು. ಗಾಡಿ ಸೆಕೆಂಡ್ ಓನರು. 80,000 ಓಡಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, ಡೀಸೆಲ್ 14 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ಸೊ ನಿಮಗೆ ವೆಂಟಿಲೇಟೆಡ್ ಸೀಟು, ಪವರ್ ಸೀಟು ಎಲ್ಲ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಎಲ್ಲ ಈ ಗಾಡಿಯಲ್ಲಿ ಬರುತ್ತೆ. ಒಳ್ಳೆ ಫ್ಯಾನ್ಸಿ ಆಗಿರೋಂಥ ಗಾಡಿ, ಲಕ್ಸುರಿ ಸೆಡಾನ್ ಗಾಡಿ. 2014 ಸೆಕೆಂಡ್ ಓನರು. 80,000 ಓಡಿರೋ ಎಲೆಂಟ್ರಾ SX ಆಪ್ಷನಲ್ಲು ಡೀಸೆಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ ಕೊಡ್ತಾಯಿದ್ದೀವಿ 5,90,000ಕ್ಕೆ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು VDI 2017 ಮಾಡಲು. ಗಾಡಿ ಸಿಂಗಲ್ ಓನರು. 17 ಸಿಂಗಲ್ ಓನರು. VDI ವೇರಿಯಂಟು. 80,000 ಓಡಿದೆ. ಕಂಪ್ಲೀಟು ಶೋರೂಮ್ ಮೇಂಟೆನೆನ್ಸು. ₹1 ಖರ್ಚು ಮಾಡೋ ಥರ ಇಲ್ಲ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 6,75,000ಕ್ಕೆ. 6,75,000ಗೆ 17 ಮಾಡಲು ಡೀಸೆಲ್ VDI ಸಿಂಗಲ್ ಓನರ್ ಗಾಡಿ ಸಿಗ್ತಾಯಿದೆ.
ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಪ್ಲಸ್ಸು 1 ಲೀಟ್ರು TSI 2022 ಮಾಡಲು ಸಿಂಗಲ್ ಓನರು, ಗಾಡಿ ಓಡಿರೋದು 20,000, ರೆಕಾರ್ಡೆಡ್ ಮೈಲೇಜು, ಫ್ರೆಶ್ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ. ಅಪ್ ಟು 7 to 8 ಲ್ಯಾಕ್ವರೆಗೂ ಲೋನ್ ಕೂಡ ಮಾಡಿಕೊಡ್ತೀವಿ. ಕಸ್ಟಮರ್ ಡಿಪೆಂಡ್ಸು ಪ್ರೊಫೈಲ್ ಮೇಲೆ. 1 ಲೀಟ್ರು TSI ಹೈಲೈನ್ ಪ್ಲಸ್ಸು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು 2022 ಮಾಡಲ್ ಸಿಂಗಲ್ ಓನರ್, 20,000 ಓಡಿದ ಗಾಡಿನ ಕ್ಲೋಸ್ ಮಾಡ್ತಾ ಇದ್ದೀವಿ. 9,35,000ಕ್ಕೆ 9,35,000ಗೆ ಗಾಡಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಫೋರ್ಡ್ ಈಕೋ ಸ್ಪೋರ್ಟ್ಸು ಟೈಟಾನಿಯಂ ಡೀಸಲ್ಲು 2018 ಮಾಡಲು ಸಿಂಗಲ್ ಸೆಕೆಂಡ್ ಓನರು, ಗಾಡಿ ಓಡಿರೋದು 80,000, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ₹1 ಖರ್ಚು ಮಾಡ್ತಾರೆ ಇಲ್ಲ, ಎಲ್ಲೂ ಡ್ಯಾಮೇಜಸ್ಸು ಸ್ಕ್ರಾಚಸ್ಸು ಏನೂ ಇಲ್ಲ. ಡೀಸಲ್ಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು 2018 ಮಾಡಲು ಟೈಟಾನಿಯಂ ಗಾಡಿ ಈಕೋ ಸ್ಪೋರ್ಟ್ಸು 2018 80,000 ಓಡಿರೋ ಗಾಡಿ ಕೊಡ್ತಾಯಿನಿ. 7,50,000 ಫಿಕ್ಸ್ ಪ್ರೈಸಲ್ಲಿ 750ಗೆ ಗಾಡಿ ಕ್ಲೋಸ್ ಮಾಡಿಕೊಡ್ತಾಯಿನಿ. ಸೊ ಸ್ಕೋಡಾ ಯತಿ ಫ್ಯಾನ್ಸಿ ಆಗಿರೋ ಗಾಡಿ 2014 ಮಾಡಲು ಫೇಸ್ ಲಿಫ್ಟ್ ವರ್ಷನು, ಸ್ಕೋಡಾ ಯತಿ ಎಲಿಗೆನ್ಸು ಡೀಸಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು. ಸೊ ಗಾಡಿ ಸೆಕೆಂಡ್ ಓನರು, ಗಾಡಿ 1,20,000 ಓಡಿದೆ, ಕಂಪ್ಲೀಟು ಶೋರೂಮ್ ಮೇಂಟೆನೆನ್ಸು. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 9,25,000ಕ್ಕೆ 9,25,000ಗೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಮಾರುತಿ ಸುಜುಕಿ ಸೆಲೆರಿಯಾ ಆಟೋಮೆಟಿಕ್ಕು 2019 ಮ್ಯಾನುಫ್ಯಾಕ್ಚರಿಂಗು, 20 ರಿಜಿಸ್ಟ್ರೇಷನ್ನು, ಗಾಡಿ ಸಿಂಗಲ್ ಓನರು, 50,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ಯಾವುದು ಡ್ಯಾಮೇಜಸ್ಸು ಸ್ಕ್ರಾಚಸ್ಸು ಏನಿಲ್ಲ, ರೆಡಿ ಟು ಯೂಸ್ ಇರೋಂಥ ಗಾಡಿ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 4,80,000ಕ್ಕೆ. ZXi ಆಪ್ಷನಲ್ಲು, ಫುಲ್ಲು ಟಾಪ್ ಆ್ಯಂಡ್ ವೇರಿಯಂಟು, ಆಟೋ ಟ್ರಾನ್ಸ್ಮಿಷನು, 2020 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, 50,000 ಓಡಿರೋ ಗಾಡಿ 4,80,000ಕ್ಕೆ. ಯಾರನ್ನ ಗ್ರ್ಯಾಂಡ್ ಐಟೆನಲ್ಲಿ ಡೀಸೆಲ್ ಹುಡುಕ್ತಾ ಇರೋ ಅಂದರೆ ನಮ್ಮ ಹತ್ರ ಡೀಸೆಲ್ ಇದೆ. ಗ್ರ್ಯಾಂಡ್ ಐಟೆನ್ನು ಅಷ್ಟು ಆಪ್ಷನಲ್ಲು, ಸಿಂಗಲ್ ಓನರ್ ಗಾಡಿ 70,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ₹1 ಖರ್ಚು ಮಾಡೋ ಥರ ಇಲ್ಲ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 4,50,000 ಫಿಕ್ಸ್ ಪ್ರೈಸಲ್ಲಿ. 4,50,000ಗೆ ಗ್ರ್ಯಾಂಡ್ ಐಟೆನ್ ಅಷ್ಟು ಆಪ್ಷನಲ್ ಡೀಸೆಲ್ ಗಾಡಿ ಸಿಗ್ತಾಯಿದೆ. ಜಸ್ಟ್ 6,80,000ಕ್ಕೆ ಮಾರುತಿ ಸುಜುಕಿ ಬಲೆನಾ 1.2 ಝೀಟಾ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 2020 ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರ್ ಗಾಡಿ, 38,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು, ನಾನ್ ಆಕ್ಸಿಡೆಂಟಲ್ ಗಾಡಿ. ಇಲ್ಲಿವರೆಗೂ ಯಾವುದೇ ಥರ ರೀಪೇಂಟು ರಿಪ್ಲೇಸ್ಮೆಂಟು ಯಾವುದೂ ಆಗಿಲ್ಲ. 2020 1.2 ಝೀಟಾ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಬಲೆನಾ ಗಾಡಿ, ಪೆಟ್ರೋಲ್ ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಡ್ತಾಯಿದ್ದೀವಿ 6,80,000ಕ್ಕೆ. ವಿತ್ ಫ್ಯಾನ್ಸಿ ಅಲಾಯ್ಸು ಮತ್ತು ಮಾಡಿಫೈಡ್ ಆಗಿರೋಂಥ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟು VXi 2014 ಮಾಡಲು, ಸೆಕೆಂಡ್ ಓನರು, 85,000 ಓಡಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 4,65,000ಕ್ಕೆ 4,65,000ಗೆ ಗಾಡಿನ ಕೊಡ್ತಾಯಿದ್ದೀವಿ. ಪೆಟ್ರೋಲು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ 14. ಯಾರನ್ನ ಹುಂಡೈ ಎಲೈಟ್ i20 ಅಷ್ಟ ಆಪ್ಷನಲ್ಲು ಡೀಸೆಲ್ ಗಾಡಿ ಹುಡುಕ್ತಾ ಇರೋರು ಅಂದರೆ ನಮ್ಮ ಹತ್ರ ಇದೆ. 2016 ರಿಜಿಸ್ಟ್ರೇಷನ್, ಸಿಂಗಲ್ ಓನರು, 85,000 ಗಾಡಿ ಓಡಿದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 6,10,000 ಫಿಕ್ಸ್ ಪ್ರೈಸಲ್ಲಿ. 6,10,000ಗೆ 2016 ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರು, 85,000 ಓಡಿರೋ ಗಾಡಿ, ಎಲೈಟ್ i20 ಅಷ್ಟ ಆಪ್ಷನಲ್ ಗಾಡಿ ಸಿಗ್ತಾಯಿದೆ. ಸೊ ಲೋ ಬಜೆಟು ಸೂಪರಾಗಿರೋ ಗಾಡಿ, ₹1 ಖರ್ಚು ಮಾಡೋದು ಬೇಡ ಅನ್ನೋ ಥರ ಗಾಡಿ ಹುಡುಕ್ತಾ ಇದೆ. ನಮ್ಮ ಹತ್ರ ಇದೆ ಹುಂಡೈ ಸ್ಯಾಂಟ್ರೋ GLS 2008 ಮಾಡಲು, ಗಾಡಿ ಸೆಕೆಂಡ್ ಓನರು, ಗಾಡಿ 1,00,000 ಡ್ರಿವನ್ ಆಗಿದೆ, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ, ಡ್ಯಾಮೇಜಸ್ಸು ಸ್ಕ್ರಾಚಸ್ಸು ಏನೂ ಇಲ್ಲ, ಗಾಡಿ ₹1 ಖರ್ಚು ಮಾಡೋ ಥರ ಇಲ್ಲ. FC 2029ವರೆಗೂ ರನ್ನಿಂಗ್ ಇದೆ. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 2,00,000 ಫಿಕ್ಸು ಪ್ರೈಸಲ್ಲಿ. ಯಾರನ್ನ 7 ಸೀಟರು Ertiga ZXi ಪೆಟ್ರೋಲ್ ಗಾಡಿ ಹುಡುಕ್ತಾ ಇದೆ ಅಂದರೆ ನಮ್ಮ ಹತ್ರ ಇದೆ ಟಾಪ್ ಆ್ಯಂಡ್ ಗಾಡಿ 2014-15 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರು, 60,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸು. ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 6,40,000 ಫಿಕ್ಸ್ ಪ್ರೈಸಲ್ಲಿ. 6,40,000ಗೆ 7 ಸೀಟರು Ertiga ZXi ಪ್ಲಸ್ ಪೆಟ್ರೋಲು ಗಾಡಿ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 60,000 ಓಡಿರೋ ಗಾಡಿ ಸಿಗ್ತಾಯಿದೆ. ಸೊ ಇವಿಷ್ಟು ನಂದಿ ಟ್ರಸ್ಟ್ ಕಾರ್ಸು ಫಸ್ಟ್ ಬ್ರಾಂಚಲ್ಲಿರುವಂಥ ಇನ್ವೆಂಟ್ರಿ. ಯಾವುದನ್ನ ಗಾಡಿದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೈಯರ್ ಇನ್ಸೂರೆನ್ಸ್ ಕೊಟ್ಕೋಬೇಕಾಗುತ್ತೆ, RC ಟ್ರಾನ್ಸ್ಫರ್ ಚಾರ್ಜಸ್ಸು ಸಪ್ರೇಟ್ ಬರುತ್ತೆ. ವಿಸಿಟ್ ಮಾಡಿ ನಂದಿ ಟ್ರಸ್ಟ್ ಕಾರ್ಸ್ ತುಮಕೂರು. ಇವಿಷ್ಟು ಇವಾಗಿನ ಆಫರ್ ಡೀಲಲ್ಲಿರೋಂಥ ಇನ್ವೆಂಟ್ರಿ. ಸೊ ಮೋರ್ ಇನ್ವೆಂಟ್ರಿ ಬೇಕು ಸೆಕೆಂಡ್ ಬ್ರಾಂಚಿಂದು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಆಯ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ಲಿಂಕ್ ಪ್ರೆಸ್ ಮಾಡಿದ್ರೆ ಕ್ಯಾಟ್ಲಾಗ್ ಓಪನ್ ಮಾಡುತ್ತೆ. ವಿಸಿಟ್ ಮಾಡಿ ನಂದಿ ಟ್ರಸ್ಟ್ ಕಾರ್ಸ್ ತುಮಕೂರು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.